ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾದಂಥ ಸರ್ಕಾರವನ್ನು ಕೊಟ್ಟು ಭಾಳಷ್ಟು ಜನ ರೈತಾಪಿ ಕುಟುಂಬ ವರ್ಗದ ಕರ್ನಾಟಕದಲ್ಲಿದ್ದಾರೆ. ಅವ್ರಿಗೆ ಮುಖ್ಯವಾಹಿನಿಯಲ್ಲಿ ತೆಗೆದುಕೊಂಡು ಬಡವರ ಬಗ್ಗೆ ಚಿಂತನೆ ಮಾಡಿಕೊಂಡು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ದೊಡ್ಡದಾದಂಥ ಅಭಿವೃದ್ಧಿಯ ಕೊಡುಗೆ ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಸರ್, ಇದು ಕೇವಲ 2 ವರ್ಷ ಮಾತ್ರ CM ಅಲ್ಲ, ಮುಂದಿನ 5 ವರ್ಷದ CM ಕೂಡ ಆಗ್ತಾರೆ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಇವ್ರುಗಳು ಹೇಳ್ತಾ ಇದ್ದಾರೆ, ರಾಜಕೀಯ ತಂತ್ರಜ್ಞರು ಹೇಳ್ತಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಫ್ಕೋರ್ಸ್ ಎಲ್ಲರಿಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಂದರೆ ಒಂದು ಶಕ್ತಿ, ಅದೊಂದು ಮಾಂತ್ರಿಕ ಶಕ್ತಿ. ಅದು ಇವತ್ತೊಂದು ಮಾತು ಹೇಳ್ತೇನೆ, ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕಾದ್ರೆ ಮುಖ್ಯಮಂತ್ರಿ ಆಗಿರೋದು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಒಂದು ಏನು ಇವತ್ತು ಒಲವಿದೆ, ನಿಲುವಿದೆ, ಅದನ್ನು ಇವತ್ತೆಲ್ಲ ಎಲ್ಲ ರೀತಿಯಲ್ಲೂ ಸಫಲ ಆಗುತ್ತೆ ಅಂತ ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶಾಸಕರಾದಂತಹ ರಂಗನಾಥ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಿ ಜೊತೆಗೆ ಹರೀಶ್, TV9. ಸರ್, ಸಾಕಷ್ಟು ಅವರ ಅಭಿಮಾನಿಗಳು ಪೂರ್ಣಾವಧಿ ಮುಖ್ಯಮಂತ್ರಿ ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇತ್ತು. ಆದರೆ ಈಗ 3 ವರ್ಷಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಗನಾಗಿ ನಿಮಗೆ ಏನು ಬೇಸರ ಇಲ್ಲವೋ ಅದ್ರ ಬಗ್ಗೆ? ಇಲ್ಲ, ಅವರ ಕೋಟ್ಯಾಂತರ ಅಭಿಮಾನಿಗಳ ಥರ ನಮಗೂ ಕೂಡ ಅವರು 5 ವರ್ಷಗಳು ಪೂರ್ತಿ ಮಾಡಿದರೆ ಆಡಳಿತನ ಖುಷಿಯಾಗಿರ್ತಿತ್ತು. ಆದರೆ ನಮ್ಮ ಪಕ್ಷದ ವರಿಷ್ಠರು ತಮ್ಮ ಒಂದು ವಿವೇಚನೆಗೆ ಅನುಗುಣವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸೊ ನಾವು ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವರಿಷ್ಠರ ತೀರ್ಮಾನಕ್ಕೆ ಬೆಲೆ ಕೊಡಬೇಕು. ಆ ಕೆಲಸನ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ನನಗೆ ಬೇಸರ ಇಲ್ಲ. ಯಾಕೆಂತಂದರೆ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಪಕ್ಷದ ಒಂದು ಆದೇಶದ ಪ್ರಕಾರ ನಡ್ಕೊಂಡಿದ್ದಾರೆ, ಶಿಸ್ತಿನ ಸಿಪಾಯಿಯಾಗಿ ನಡ್ಕೊಂಡಿದ್ದಾರೆ. ಸೊ ಅದು ಎಲ್ಲರಿಗೂ ಕೂಡ ನಮಗೆ ಆದರ್ಶಪ್ರಾಯ. ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯರಿಗೆ ಒಂದಿಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು, DCM ಆ ಥರದ್ದು ಏನಾದ್ರು ಇದೆಯಾ ಸರ್? ನಾವು ಮೊನ್ನೆ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ವರಿಷ್ಠನ ಭೇಟಿ ಮಾಡಿದಾಗಲೂ ಕೂಡ ನಾವೇನು ಬೇಡಿಕೆಗಳನ್ನು ಇಟ್ಟಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ ವರಿಷ್ಠರು ಕೂಡ ಹೇಳಿದ್ದಾರೆ, ಇಲ್ಲ ನಿಮ್ಮ ಸ್ಥಾನಕ್ಕೆ ತುಂಬೋದಕ್ಕೆ ಯತೀಂದ್ರ ಅವ್ರಿಗೆ ಬೆಳೆಯೋದಕ್ಕೆ ಏನು ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವಾಗೆ ಯಾವುದೊಂದು ಬೇಡಿಕೆಗಳನ್ನು ಇಟ್ಟಿಲ್ಲ. ಸರ್, ನೀವೇನು ಸಚಿವ ಸ್ಥಾನದ ಆಕಾಂಕ್ಷೆ ಅಲ್ಲ ಹಾಗಾದ್ರೆ? ಸಚಿವ ಸ್ಥಾನದ ಆಕಾಂಕ್ಷೆ ಇದ್ದೇನೆ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ. ಈಶ್ವರ್ ಕಡೆ ನನ್ನ ಜೊತೆ ಮಾತನಾಡ್ತಾ ಹೋಗ್ತೀವಿ. ಸರ್, CLP ಆಯ್ಕೆ ವೇಳೆ ಗೊಂದಲ ಏನಾಗಿಲ್ವಾ ಸರ್? ಯಾವುದೇ ಗೊಂದಲ ಇಲ್ಲ. ಬಹಳ ಸುಲಲಿತವಾಗಿ ಹೊಸ ನಾಯಕರ ಆಯ್ಕೆ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊಸ ನಾಯಕರ ಪ್ರಪೋಸ್ ಮಾಡಿದ್ರು, ಮಾನ್ಯ ಪರಮೇಶ್ವರ್ ಸರ್ ಅವರು ಅದಕ್ಕೆ ಸೆಕೆಂಡ್ ಮಾಡಿದ್ರು. ಮತ್ತೆ ಇವತ್ತು ಬಹಳ ಸೌಹಾರ್ದಯುತವಾಗಿ ಈ ಒಂದು ಆಯ್ಕೆ ನಡೆದಿದೆ. ಎಷ್ಟು ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸರ್? DCM ಪ್ರಮಾಣ ವಚನ ತಗೊಳ್ಳೋ ದಿವಸ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕೂಡ ಸಚಿವ ಈಶ್ವರ್ ಖಂಡವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು, ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಶಾಸಕಿ ರೂಪಕಲಾ ಶಶಿರಂಜ್ ಅವರೇ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, CLP ನಾಯಕನ ಆಯ್ಕೆ ವೇಳೆ ಗೊಂದಲ ಏನು ಆಗಿಲ್ವಾ ಮೇಡಮ್? ಖಂಡಿತ ಆಗಿಲ್ಲ. ಪಕ್ಷ ಸಂಘಟನೆಯಲ್ಲಿ ಇಬ್ಬರ ನಾಯಕರ ಪಾತ್ರ ಬಹಳ ಅರ್ಥಪೂರ್ಣವಾಗಿತ್ತು. ಎಷ್ಟು ಗೌರವವಾಗಿ ನಡ್ಕೋತಾರೆ ಅಂತ ಕರ್ನಾಟಕ ಮಾದರಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನ ನಡೆಸಲಿಕ್ಕೂ ಕಾಂಗ್ರೆಸ್ ಪಕ್ಷನೇ ಮಾದರಿ ಆಗಿದೆ. ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗಟ್ಟಿಯಾಗಿ ಸಮರ್ಥವಾಗಿ ಕಟ್ಟುವಂತ ನಾಯಕತ್ವದ ಗುಣಗಳನ್ನೆಲ್ಲ ನಾವೆಲ್ಲ ಕಲಿಯುವಂತ ಪಾಠ ಇವತ್ತಾಗಿದೆ. ನಾವು ಸಚಿವ ಸ್ಥಾನದ ಆಕಾಂಕ್ಷೆನ ಅಂದ್ರೆ ಮಹಿಳಾ ಕೋಟದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ನಿರ್ಧಾರ ತಗೊಂಡಾಗ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಗೌರವವಾಗಿ ನಡ್ಕೊಳ್ಳುವಂತ ಜವಾಬ್ದಾರಿ ಮಾತ್ರ ನಮ್ಗಿರ್ಬೇಕು. DK ಸಂಪುಟದಲ್ಲಿ ತಾವು ಸಚಿವರಾಗುವಂತ ನಿರೀಕ್ಷೆ ಇದೆಯಾ ತಮ್ಗೆ ಅಂತ? ಕಾಂಗ್ರೆಸ್ ಪಕ್ಷ ಕೆಲವೊಂದು ನಿರ್ಧಾರಗಳನ್ನ ತಗೊಳುತ್ತೆ, ಅದನ್ನ ಬದ್ಧತೆಯಿಂದ ಗೌರವಿಸೋದು ನಾವು ಕಲಿಬೇಕಾಗತ್ತೆ. ಈ ದಿನ ಪ್ರತಿಯೊಂದು ಸದಸ್ಯರಿಗೂ ನನ್ನ ಆದಿಯಾಗಿ ನಾವು ಅದನ್ನ ಕಲ್ತಿದ್ದೀವಿ. ಕರ್ನಾಟಕ ಬೇರೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಅಧಿಕಾರ ಹಸ್ತಾಂತರ ಇರ್ಬೋದು, ಅಧಿಕಾರನ ಯಾವ ರೀತಿ ತಂದ್ರು ಗೆಲ್ಸಿದ್ರು ಕಾಂಗ್ರೆಸ್ ಪಕ್ಷನ, ಎಲ್ಲದರಲ್ಲೂ ಅವರೇ ಘನತೆ ಗಂಭೀರತೆನ ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋ ನಮ್ಮ ನಾಯಕರ ಹತ್ರ ಕಲಿಯೋದೇ ಜಾಸ್ತಿ ಇದೆ. ಬರುವಂಥ ದಿನಗಳಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗೂ ಕಾಂಗ್ರೆಸ್ ಪಕ್ಷ ಮಾದರಿಯಾಗಿ ನಿಲ್ಲೋ ಅಂತ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಒಂದು ವೇಳೆ ಹೈಕಮಾಂಡ್ ಅವಕಾಶ ಕೊಟ್ರೆ ತಾವು ಸಚಿವ ಸ್ಥಾನದಲ್ಲಿ ಇರ್ತೀರಿ ಆಗಿದ್ರೆ? ಕಾಂಗ್ರೆಸ್ ಪಕ್ಷಕ್ಕೆ ಋಣಿ ಆಗಿರ್ತೀನಿ, ಹೆಮ್ಮೆಯಿಂದ ಆ ದಿನಾನ ನೋಡ್ತೀನಿ. ಋಣಿ ಆಗ್ತೀವಿ. ಕಾಂಗ್ರೆಸ್ ಪಕ್ಷನ ಗೌರವಿಸಿದೀವಿ, ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದೀವಿ, ಹೆಮ್ಮೆಯಿಂದ ಕೆಲಸ ಮಾಡಿದೀವಿ. ಋಣಿ ಆಗಿರ್ತೀನಿ. ಅವಕಾಶ ಕೊಟ್ಟಾಗ ಸೇವೆ ಮಾಡಲಿಕ್ಕೆ ಅದನ್ನ ಗೌರವವಾಗಿ ನೋಡ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್. ಇಷ್ಟು ಕೂಡ ರೂಪಕಲಾ ಶಶಿರಂಜ್ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.
ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಡೆದು ಇವತ್ತು 28ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ತರುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳಕ್ಕೆ ಇಚ್ಛೆ. ವೇಣುಗೋಪಾಲ್ ಕೂಡ ಎಲ್ಲೋ ಒಂದು ಮಾತು ಹೇಳಿದ್ರು, ಅಂದ್ರೆ ಇದೊಂದು ಕಗ್ಗಂಟಾಗುತ್ತೆ, ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡುವಂತ ಸಂದರ್ಭದಲ್ಲಿ ದೊಡ್ಡ ಹಂಗಾಮ ಆಗುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಅನ್ಕೊಂಡಿದ್ರು. ಆ ಎಲ್ಲ ನಿರೀಕ್ಷೆಗಳು ಹುಸಿ ಆಯ್ತು. ಬಿಜೆಪಿ JDS ಏನ್ ನಿರೀಕ್ಷೆ ಮಾಡಿದ ಅವೆಲ್ಲ ಹುಸಿ ಆಯ್ತು. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಅದಕ್ಕೆ ಹೇಳಿದ್ನಲ್ಲ, ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ, ಮಾನವೀಯತೆಯ ಮೌಲ್ಯಗಳನ್ನು ಅರ್ಥಗೊಂಡಂಥ ನಾಯಕ ನಮ್ಮ ಸಿದ್ದರಾಮಯ್ಯನವರು. ಆ ಒಂದು ಅರಿವನ್ನು ಇಟ್ಕೊಂಡೇ ಅವರು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತೇಳಿ ಅನ್ನ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕೊಟ್ಟ ಮಾತಿಗೆ ತಪ್ಪಿದ್ರೆ ಇದೇ ಜನ್ಮ ಕಡೆ ಅಂತೇಳಿ. ಆ ನಿಟ್ಟಿನಲ್ಲಿ ಕೊಟ್ಟ ಮಾತಿಗೆ ಎಂದೆಂದು ತಪ್ಪಬಾರದು ಅನ್ನೊಂದು ಉದ್ದೇಶದಿಂದನೇ ಇವತ್ತು ಕೊಟ್ಟ ಮಾತಂತೆ ನಡೆದಿದ್ದಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಆ ಒಂದು ಕಾರಣದಿಂದ ಅವರ ವರ್ಚಸ್ಸು, ಅವರ ಒಂದು ನಾಯಕತ್ವ ಈ ರಾಜ್ಯದಲ್ಲಿ ಅವಶ್ಯಕತೆ ಇದೆ, ಅವರು ಹೆಚ್ಚುತ್ತೆ. ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರಮುಖವಾದ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಮಂತ್ರಿ ಆಗ್ತೀರಾ ಅನ್ನುವಂಥದ್ದು ನಿರೀಕ್ಷೆ ಎಷ್ಟಿದೆ ಅಂತ? ಖಂಡಿತವಾಗಿ ನಾವು ಈಗಾಗಲೇ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಹಲವಾರು ಬಾರಿ ನಾವು ಭೇಟಿಯಾಗಿದ್ದೀವಿ, ನಮಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದ್ದೀವಿ. ಖಂಡಿತವಾಗಿ ಅವರು ಪರಿಗಣಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು. ಇದು ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್ ಟಿವಿ9. ಆರ್ಥಿಕ ವ್ಯವಸ್ಥೆಯನ್ನು ಸಮರ್ಪಕ ಕಾಪಾಡಿ ಜನಕ್ಕೆ ಗ್ಯಾರಂಟಿಗಳನ್ನು ಕೊಟ್ಟು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ನಮ್ಮ ತಂದೆಯವರು. ಸೊ ಹಾಗಾಗಿ ಅವ್ರು ಮಾಡಿರೋ ಆಡಳಿತದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅವರು ನಡ್ಕೊಂಡ್ಬಂದಂಥ ರಾಜಕೀಯ ಪಯಣದ ಬಗ್ಗೆ ನನಗೆ ಹೆಮ್ಮೆ ಇದೆ, ಸಾರ್ಥಕತೆ ಇದೆ. ಮತ್ತು ಇವತ್ತು ಹೈಕಮಾಂಡ್ ಅವ್ರು ಹೇಳಿದ ತಕ್ಷಣವೇ ಅಧಿಕಾರಕ್ಕೆ ಒಂದಿಷ್ಟು ಕೂಡ ಆಸೆ ಪಡದೆ ರಾಜೀನಾಮೆನ ಕೊಟ್ಟು ಅವರು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ. ಆದರೆ ಅವರೇ ಹೇಳಿರೋ ಹಾಗೆ ಅದು ಕೇವಲ ಅವ್ರ ರಾಜೀನಾಮೆ ಮುಖ್ಯಮಂತ್ರಿ ಸ್ಥಾನಕ್ಕಷ್ಟೇ ಸೀಮಿತ. ಅವರ ರಾಜಕೀಯ ಪಯಣ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಅವರು ಉಸಿರಿರೋ ಕೂಡ ತನಕನೂ ಕೂಡ ಕರ್ನಾಟಕ ಜನರ ಸೇವೆ ಮಾಡ್ತಾರೆ, ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾರೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸಣ್ಣ ಹುದ್ದೆನೂ ಕೂಡ ಬಿಡ್ಲಿಕ್ಕೂ ಕೂಡ ಸಾಕಷ್ಟು ಒದ್ದಾಟಗಳು ನಡೆಯುತ್ತೆ, ಕಿತ್ತಾಟಗಳು ನಡೆಯುತ್ತೆ. ಅಂತೇಳಿ ಮುಖ್ಯಮಂತ್ರಿ ಹುದ್ದೆಯನ್ನು ಯಾವುದೇ ಒತ್ತಡ ಇಲ್ಲದೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಇದನ್ನು ಯಾವ ರೀತಿ ನೋಡ್ತೀರಾ ಅವ್ರ ಮಗನಾಗಿ? ಯಾವಾಗಲೂ ಕೂಡ ಸ್ಥಾನ ಬದಲಾವಣೆ ಬಗ್ಗೆ ಬಂದಾಗಲ್ಲ, ಪ್ರಸ್ತಾವ ವಿಷಯ ಬಂದಾಗಲ್ಲ ತಂದೆಯವರು ಒಂದೇ ಮಾತು ಹೇಳಿದರು, ಹೈಕಮಾಂಡ್ ಹೇಳಿದ ತಕ್ಷಣ ನಾನು ಅವ್ರ ಮಾತಿಗೆ ಒಪ್ಪಿಗೆ ಕೊಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಸೊ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೇಳಿದ ತಕ್ಷಣ ಸಿದ್ದರಾಮಯ್ಯರು ಮಾತನಾಡದೆ ಯೋಚನೆ ಮಾಡದೆ ರಾಜೀನಾಮೆ ಕೊಟ್ಟಿದ್ರು. ರಾಜೀನಾಮೆ ಕೊಟ್ಟ ನಂತರ ರಾಹುಲ್ ಗಾಂಧಿ ಅವರು ಅವರೇ ಕರೆಸ್ಕೊಂಡಿದ್ರು ಭೇಟಿ.